Hi, very good evening. Today we are discussing about the same problems. What we are discussed in the last class, same problems we are discussing now. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರೋ ಅದೇ ತರ ಪ್ರಾಬ್ಲಮ್ಸ್ ಡಿಸ್ಕಷನ್ ಮಾಡೋಣ. ಸೇ ಫ್ರೆಂಡ್ಸ್, I will explain once again how to calculate the interest on drawings under a ಪ್ರಾಡಕ್ಟ್ ಮೆಥಡ್. ನೋಡಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ತುಂಬಾ ಸಿಂಪಲ್. ಮತ್ತೆ ನೋಡಿ ಅಸೈನ್ಮೆಂಟ್ ಎಲ್ಲ ಕೊಡ್ತೀನಿ, ಅದು ಮಾಡಬೇಕಾಗುತ್ತೆ. ಯಾಕಂದ್ರೆ 6 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಮಾಡ್ಕೊಬಹುದು. ಸೇ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಎಸ್ ಡ್ರಾಯಿಂಗ್ಸ್ ಫಾರ್ ದಿ ಇಯರ್ 2019-20 ಆರ್ ಗಿವನ್ ಬಿಲೋ. ಎ ಅಂಡ್ ಬಿ ಎರಡು ಪಾರ್ಟ್ನರ್ಸ್ ಇರ್ತಾರೆ, ಅವ್ರದ್ದು ಡ್ರಾಯಿಂಗ್ಸ್ ಮಾತ್ರ ಕೊಟ್ಟಿದ್ದಾರೆ. ಅವ್ನು ಯಾರಾದ್ರೂ ಆಗಿರ್ಲಿ, ಫಸ್ಟ್ ಹೆಡ್ಡಿಂಗ್ ಬರೀಬೇಕು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಾರ್ದು ಎಸ್ ಅಂತ. ನೀವು ನಾನು ಆಲ್ರೆಡಿ ನಿಮ್ಗೆ ಬರ್ಸಿದ್ದ ಹೆಡ್ಡಿಂಗು, ಆ ಹೆಡ್ಡಿಂಗ್ ನೀವು ಯಾವುದೇ ಮಾಡಕ್ ಹೋದಾಗ ಹೆಡ್ಡಿಂಗ್ ಕರೆಕ್ಟ್ ಆಗಿ ಬರೆದ್ಬಿಡಿ. ನೆಕ್ಸ್ಟ್ ಇದ್ರಲ್ಲಿ ನಾವು ಏನ್ ನೋಡ್ಬೇಕು ಸರ್ ಅಂತಂದ್ರೆ, ಫಸ್ಟ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಈ ತರ ಅಮೌಂಟ್ ಡೇಟ್ ಕೊಟ್ಟಿದ್ದಾರೆ, ಅಮೌಂಟ್ ಡೇಟ್ ಕೊಟ್ಟಿದ್ದಾರೆ, ಅಮೌಂಟ್ ಡೇಟ್. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, ನಮ್ಗೆ ಬೇಕಾಗಿರೋದು ಇಂಟ್ರೆಸ್ಟ್ ಮತ್ತೆ ಡೇಟ್ ಅಮೌಂಟ್ ಮೂರ್ ಬೇಕು. ಯಾವುದು ಇಂಟ್ರೆಸ್ಟ್, ಅಮೌಂಟ್ ಮತ್ತೆ ಡೇಟ್ ಮೂರ್ ಬೇಕಷ್ಟೇ ಇದು ಮಾಡೋದಕ್ಕೆ. ತುಂಬಾ ಸಿಂಪಲ್, ಈಸಿಯಾಗಿ ಅಂದ್ರೆ ಈಸಿಯಾಗಿ ಬರುತ್ತೆ ನೋಡಿ. ಇದು ಡೇಟ್ ಅಲ್ಲಿ ಏನಪ್ಪಾ ಇಲ್ಲಿ ಬರೀರಿ, ಡೇಟ್ ಆಫ್ ಡ್ರಾಯಿಂಗ್ಸ್, ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದೇನು ಅವಶ್ಯಕತೆ ಇಲ್ಲ ನಿಮ್ಗೆ. ಎಸ್ ಮಾತ್ರ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ, ಎಸ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ. ಬರೀಬೇಕು ಡೇಟ್ ಆಫ್ ಡ್ರಾಯಿಂಗ್ಸ್ ಅಂತ, ಡೇಟ್ ಆಫ್ ಡ್ರಾಯಿಂಗ್ಸ್. ಆಮೇಲೆ ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲೇನು ಬರೀಬೇಕು ಡ್ರಾಯಿಂಗ್ಸ್ ಅಮೌಂಟ್ ಅಂತೇಳಿ ಬರೀಬೇಕು. ಸಿಂಬಲ್ ಬೇರೆ ಹಾಕೊಳ್ಳಿ, ಡ್ರಾಯಿಂಗ್ಸ್ ಅಮೌಂಟ್. ನೆಕ್ಸ್ಟ್ ಇಲ್ಲಿ ಇವೆರಡು ಕ್ಯಾಲ್ಕುಲೇಟ್ ಮಾಡಬೇಕಿರೋದು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಸರ್ ಅಂತಂದ್ರೆ, ಪ್ರಾಡಕ್ಟ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಸಿ ಕ್ಯಾನ್ ರೈಟ್ ಹಿಯರ್ ಡೇಟ್ ಆಫ್ ಡ್ರಾಯಿಂಗ್ಸ್, ದೆನ್ ಡ್ರಾಯಿಂಗ್ಸ್ ಅಮೌಂಟ್. ದಟ್ಸ್ ಎನಫ್. ಎರಡೇ ಬರೀಬೇಕಾಗಿರೋದು. ಫಸ್ಟ್ ಏನ್ ಬರಬೇಕು, ಡೇಟ್ ಆಫ್ ಡ್ರಾಯಿಂಗ್ಸ್ ಮತ್ತೆ ಡ್ರಾಯಿಂಗ್ಸ್ ಅಮೌಂಟ್ ಎರಡು ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಸೇ ಇವಾಗ ಡೇಟ್ ಆಫ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಬರೀಬೇಕು 1/4/2019 ಕೊಟ್ಟಿದ್ದಾರೆ, ಆಸ್ ಇಟ್ ಇಸ್ ಬರ್ಕೊಳ್ಳಿ. ನೆಕ್ಸ್ಟ್ 1/9/2019. ಮೂರನೇದು ಎಷ್ಟಿದೆ, 31/12/2019. ನೆಕ್ಸ್ಟ್ 28/2/2019. ಫಸ್ಟ್ 1/4 ಅಮೌಂಟ್ ಎಷ್ಟಿದೆ ಇಲ್ಲಿ, 4000 ಬರೆದ್ಬಿಡಿ, ಆಸ್ ಇಟ್ ಈಸ್ 4000. ನೆಕ್ಸ್ಟ್ ಇದು ಎಷ್ಟಿದೆ, ಇದು 6000 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಇದು ಎಷ್ಟಿದೆ ಅಮೌಂಟ್, 2000 ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಅಮೌಂಟ್, 1000. ಕ್ಲಿಯರ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಹೌ ಟು ಕ್ಯಾಲ್ಕುಲೇಟ್ ದಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೋಡಪ್ಪ ಇಲ್ಲಿ 4 ಇದೆ ಅಲ್ಲ, ಫೋರ್ತ್ ಮಂತ್ 4 ಎಷ್ಟು ಕೊಟ್ಟಿದ್ರು ಅಲ್ಲಿಂದ ಹಾಕೊಳ್ಳಿ. ಈ ತರ ಡೇಟ್ ಹಾಕೊಂಡ್ಬಿಡಿ, ಈ ತರ 4, 5, 6, 7, 8, 9, 10, 11, 12, 1, 2 ಮತ್ತೆ 3. 1, 2 ಮತ್ತೆ 3. 1ನೇ ತಾರೀಕು ಆದ್ರೆ ಇದನ್ನು ಕೌಂಟ್ ಮಾಡ್ಕೊಳ್ಳಿ. 31/28 ಬಂತಂದ್ರೆ ಆ ಮಂತ್ ಬಿಟ್ಟು ರಿಮೈನಿಂಗ್ ಮಂತ್ ನ ಕೌಂಟ್ ಮಾಡ್ಕೊಳ್ಳಿ. ಇವಾಗ ಡೇಟ್ ಎಷ್ಟಿದೆ, 4ನೇ ತಿಂಗಳಲ್ವಾ, ಇದು 4ನೇ ತಿಂಗಳಿದೆ. 4ನೇ ತಿಂಗಳಿಂದ 12, ಒಂದು ವರ್ಷಕ್ಕೆ ನಮಗೆ 12 ತಿಂಗಳು ಬರುತ್ತೆ. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಸ್ಟಾರ್ಟ್ ಆಗೋದು 3, ಅದಕ್ಕೆ 3 ವರೆಗೂ ಲಾಸ್ಟ್ ಹಾಕೊಬೇಕು ನೀವು. ಈ 4ನೇ ಇವೆಲ್ಲ ನೋಡಬಾರ್ದು, 4ನೇ ತಾರೀಕಿಂದ 3 ವರೆಗೂ ಹಾಕೊಂಬಿಡಿ. 5ನೇ ತಿಂಗಳು ಕೊಟ್ಟರು 5, 6, 7 ಇಂದ 3 ವರೆಗೂ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಈ ಡೇಟ್ ನೋಡ್ಬೇಕು. 4ನೇ ತಿಂಗಳು ಡೇಟ್ ಎಷ್ಟಿದೋ, ಒಂದಾದ್ರೆ ಇದನ್ನು ಕೌಂಟ್ ಮಾಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 11, 12. ಎಷ್ಟು ಮಂತ್ ಬರಬೇಕಿಲ್ಲಿ, 12 ಮಂತ್ಸ್. ಓಕೆನಾ? ನೆಕ್ಸ್ಟ್ ಇವಾಗ ಎಷ್ಟನೇ ತಿಂಗಳು, 9ನೇ ತಿಂಗಳು ನೋಡ್ಬೇಕು. 9ನೇ ತಿಂಗಳು ಬರ್ಬೇಕಿಲ್ಲ. 9ನೇ ತಿಂಗಳು ಎಷ್ಟನೇ ತಾರೀಕಿದು, 1ನೇ ತಾರೀಕು. ಅದಕ್ಕೆ 1ನೇ ತಾರೀಕು ಆದ್ರೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. 31st ಅಂದ್ರೆ ಆ ಮಂತ್ ಬಿಟ್ಟು ರಿಮೈನಿಂಗ್ ಮಂತ್. ನೋಡಿ ಇವ್ರು ಎಷ್ಟು ಹೇಳ್ಕೊಟ್ಟು, 9ನೇ ತಿಂಗಳು 1ನೇ ತಾರೀಕು ಅಲ್ವಾ, ಇದನ್ನು ಕೌಂಟ್ ಮಾಡ್ಕೊಳ್ಳಿ. 9, 10, 11, 12, 1, 2 ಮತ್ತೆ 3 ಎಷ್ಟಾಯ್ತು,
1 2 3 4 5 6 7 ಎಷ್ಟು ಮಂತ್ಸ್ ಆಯ್ತು 7 ಮಂತ್ಸ್ ನೆಕ್ಸ್ಟ್ ಇಲ್ಲಿ 12th ಮಂತ್ 12th ಇಲ್ಲಿ ಇದೀರಾ 31st ಅಂದ್ರೆ 12 ಬಿಟ್ಬಿಡ್ಬೇಕಿದು 31st ಇದ್ದಾಗ ರೌಂಡ್ ಅಪ್ ಹಾಕೊಳ್ಳಿ ರಿಮೈನಿಂಗ್ ಮಂತ್ಸ್ 12 ಬಿಟ್ಟು 1 2 3 ರಿಮೈನಿಂಗ್ ಎಷ್ಟಿದೆ 3 ಮಂತ್ಸ್ ಕ್ಲಿಯರಾ ನೆಕ್ಸ್ಟ್ 28 ಇದೆ 2 ಬನ್ನಿ 28 ಇದೆ 28 ಇದ್ರೂ ಮಂತ್ ಕಂಪ್ಲೀಟ್ ಆಗಿದೆ ಅಂತ ಲೆಕ್ಕ ಈ ಮಂತ್ ಬಿಟ್ಬಿಡಿ ರಿಮೈನಿಂಗ್ ಎಷ್ಟಿದೆ 1 ಮಂತ್ ಓನ್ಲಿ ಕ್ಯಾನ್ ರೈಟ್ ಹಿಯರ್ 1 ಅರ್ಥ ಆಗಿದೆಯಾ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇವಾಗ say 4 ಇಂದ ಹಾಕೊಂಡ್ಬಿಡಿ 4 5 6 7 8 9 10 11 12 ಮಂತ್ಸ್ 1 ಇಯರ್ ಗೆ ಆಮೇಲೆ ಫೈನಾನ್ಷಿಯಲ್ ಎಂಡಿಂಗ್ ಆಗೋದು 31st ಮಾರ್ಚ್ ಅದಕ್ಕೆ 1 2 ಮತ್ತೆ 3 ಹಾಕೊಳ್ಳಿ ಇವಾಗ ನೋಡ್ಕೊಳ್ಳಿ ಮಂತ್ ಇದು ಡೇಟ್ ನೋಡ್ಬೇಕು ಈಗ 4ನೇ ತಿಂಗಳಲ್ವಾ 4ನೇ ತಿಂಗಳಿಗೆ ಬನ್ನಿ 1ನೇ ತಾರೀಕು ಅದಕ್ಕೆ ಈ ಮಂತ್ ಕೌಂಟ್ ಮಾಡ್ಕೊಳ್ಳಿ 1 2 3 4 5 6 7 8 9 10 11 12 ಎಷ್ಟು ಮಂತ್ ಬರುತ್ತೆ 12 ಮಂತ್ಸ್ ಕ್ಲಿಯರಾ ಅರ್ಥ ಆಗಿದೆಲ್ವಾ ಇವಾಗ 1ನೇ ತಾರೀಕು ಆದ್ರೆ ಆ ಮಂತ್ ಕೌಂಟ್ ಮಾಡ್ಕೊಳ್ಳಿ 31st ಆದ್ರೆ ಆ ಮಂತ್ ಬಿಟ್ಟು ರಿಮೈನಿಂಗ್ ಮಂತ್ಸ್ ನ ಕೌಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ 9 ಬನ್ನಿ ಇಲ್ಲಿ ತಾರೀಕು ಎಷ್ಟು 1ನೇದು ಎಷ್ಟು ಮಂತ್ ಬರುತ್ತೆ 1 2 3 4 5 6 7 ಎಷ್ಟು ಮಂತ್ಸ್ ಬರುತ್ತೆ 7 ಮಂತ್ಸ್ ನೆಕ್ಸ್ಟ್ 12th ಡೇಟ್ ಎಷ್ಟಿದೆ 31st ಅಂದ್ರೆ 12 31st ಇದೆ ಇದನ್ನು ಕೌಂಟ್ ಹಂಗಾದ್ರೆ ಇದನ್ನ ಕೌಂಟ್ ಮಾಡ್ಕೊಂಡ್ಬಂದಾಗೆ 31st ಇದೆ ರಿಮೈನಿಂಗ್ ಎಷ್ಟು ಮಂತ್ ಇದೆ 1 2 ಮತ್ತೆ 3 ನೆಕ್ಸ್ಟ್ 28 2 ಬನ್ನಿ 2 ಬಂದ್ರೆ ಡೇಟ್ ಇದೆ 28 2 ಸೆಕೆಂಡ್ ಮಂತ್ ಅಲ್ವಾ 28 ಇದೆ ಅದಕ್ಕೆ ಈ ಮಂತ್ ಬಿಟ್ಟು ರಿಮೈನಿಂಗ್ ಎಷ್ಟು ಮಂತ್ ಇದೆ 1 ಮಂತ್ ಅರ್ಥ ಆಗಿದೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಅನ್ಕೊಂತೀನಿ ಸೇ ದೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಪ್ರಾಡಕ್ಟ್ 4000 into 12 is how much 48000 next 6000 into 7 42000 2000 into 3 2000 into 3 6000 next 1000 into 1 1000 ಇಲ್ಲಿ ಬರೀಬೇಕು ಟೋಟಲ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಟೋಟಲ್ ಪ್ರಾಡಕ್ಟ್ ಇದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿರೋದು ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ಕೊಳ್ಳಿ ಜೀರೋಸ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ನೀವು ಜೀರೋಸ್ 10 16 17 ಗೆ 7 ಕ್ಯಾರಿ 1 9 97000 is the total 97000 is the total product is equal to how much 97000 ನೋಡಿ ಇಲ್ಲಿ ನಾನು ಬರ್ತಿದ್ದೆ ನೆಕ್ಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಒಂದೇ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to total product into rate into 1/12 ಫಿಕ್ಸ್ ಅಂತ ಹೇಳಿದ್ದೆ ಅವನು ಎಷ್ಟೇ ಕೊಟ್ಟಿರಲಿ 1/1 ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕು 1/12 total product how much of the total product here 97000 is the total product into rate how much of the rate here rate ಎಷ್ಟು ಕೊಟ್ಟಿದ್ದಾನೆ 8% 8 dividing by 100 into 1 dividing by 12 1 dividing by 12 ಈ ಕಡೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಇದು ಕ್ಯಾಲ್ಕುಲೇಟರ್ ಎಷ್ಟಿದೆ ಇದು 97000 ಇದೆಲ್ಲ 97000 ಆಮೇಲೆ ಇಂಟು 8 ಡಿವೈಡಿಂಗ್ ಬೈ 8% ಕೊಟ್ಟಿದೆ 8 ಡಿವೈಡಿಂಗ್ ಬೈ 100 9 ಕೊಟ್ಟಿದೆ 9 ಡಿವೈಡಿಂಗ್ ಬೈ 100 ಮಾಡ್ಕೊಬೇಕು ಇಂಟು 8 ಡಿವೈಡಿಂಗ್ ಬೈ 100 ಆಮೇಲೆ ಎಷ್ಟಿದೆ ಇಂಟು ಇದೆ ಇಂಟು ಪ್ರೆಸ್ ಮಾಡಿ ಆಮೇಲೆ ಎಷ್ಟಿದೆ 1 ಡಿವೈಡಿಂಗ್ ಬೈ 12 1 ಡಿವೈಡಿಂಗ್ ಬೈ 12 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 646.66 ಬರುತ್ತೆ ಬೇಕಾದ್ರೆ ನೀವು 647.77 ಅಂತ ಹೇಳಿ ಬೇಕಾದ್ರೆ ಹಾಕೊಬಹುದು ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು ಸಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದ್ಸಲ ನೋಡಪ್ಪ ಇಲ್ಲಿ ಫಸ್ಟ್ ಇಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ನೆಕ್ಸ್ಟ್ ಡ್ರಾಯಿಂಗ್ಸ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಮತ್ತೆ ಪ್ರಾಡಕ್ಟ್ ಡೇಟ್ ಆಫ್ ಡ್ರಾಯಿಂಗ್ ಇಲ್ಲಿ ಡೇಟ್ ಕೊಟ್ಟಿದ್ರಲ್ವಾ 1/4/2019 ಇಲ್ಲಿ ಬರ್ಬಿಡಿ 1/4/2019 ನೆಕ್ಸ್ಟ್ 1/9/2019 1/9/2019 ನೆಕ್ಸ್ಟ್ 31/12/2019 31/12/2019 next 28/2/2020 2020 next amount 4000 second year 6000 third year 2000 fourth year ಎಷ್ಟು
1000. ಫೋರ್ತ್ ಮಂತ್ ಎಷ್ಟು ಮಂತ್ ಇದು ಮಂತ್ ಲೆಕ್ಕ ನೋಡ್ಕೊಬೇಕು. ಫಸ್ಟ್ ಮಂತ್ ಎಷ್ಟಿದೆ ಸರಿ ಮಂತ್ ಅಂತ ಹೇಳ್ಬೇಕದು. ಫಸ್ಟ್ ಇದು 4 ಎಷ್ಟಿದೆ 4000, ಸೆಕೆಂಡ್ 6000, ಥರ್ಡ್ ಒನ್ 2000, ಫೋರ್ತ್ ಒನ್ 1000. ಇವಾಗ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಸಿಂಪಲ್ ಲಾಜಿಕ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಈ 4 ಇಂದ ನೆಕ್ಸ್ಟ್ 3 ವರೆಗೂ ಹಾಕೊಂಡ್ಬಿಡಿ ಮಂತ್ಸ್, ಯಾಕಂದ್ರೆ ನೆಕ್ಸ್ಟ್ ಮಾರ್ಚ್ಗೆ ಎಂಡ್ ಆಗೋದು 4 ಅಲ್ವಾ ಇದು. 4 1ನೇ ತಾರೀಕು ಆದ್ರೆ ಈ ಮಂತ್ ಕೌಂಟ್ ಮಾಡ್ಕೊಳ್ಳಿ, ಅಥವಾ 31st ಬಂದ್ರೆ ಆ ಮಂತ್ ಬಿಟ್ಟು ರಿಮೈನಿಂಗ್ ಮಂತ್ ನ ಕೌಂಟ್ ಮಾಡ್ಕೊಬೇಕು. ಇವಾಗ ನೋಡ್ಕೊಳ್ಳಿ 4 ಎಷ್ಟನೇ ತಾರೀಕು ಇದು 1ನೇ ತಾರೀಕು ಅಲ್ವಾ. 1 2 3 4 5 6 7 8 9 10 11 12 ಎಷ್ಟು ಮಂತ್ಸ್ ಬರುತ್ತೆ 12 ಮಂತ್ಸ್. ನೆಕ್ಸ್ಟ್ ಆದ್ಮೇಲೆ 9 ತಿಂಗಳು ಬಂದ್ರೆ ಎಷ್ಟನೇ ತಾರೀಕು 1ನೇ ತಾರೀಕು 1 2 3 4 5 6 7 ಮಂತ್. ನೆಕ್ಸ್ಟ್ 12th ಮಂತ್ ಬಂದ್ರಿ 12th ಮಂತ್ ಡೇಟ್ ಎಷ್ಟು 31st ಆಗಿರೋದ್ರಿಂದ ಇದನ್ನ ಕೌಂಟ್ ಮಾಡ್ಕೊಂಡ್ಬಿಡಿ. ರಿಮೈನಿಂಗ್ ಎಷ್ಟು ಬರುತ್ತೆ 1 2 ಮತ್ತೆ 3. ಅದು ಬಿಟ್ಟು ನಾ ರಿಮೈನಿಂಗ್ ಮಂತ್ ಕೌಂಟ್ ಮಾಡ್ಕೊಬೇಕಿದೆ, ತುಂಬಾ ಇಷ್ಟ ಆಗೋದು ನಿಮಗೆ. 1 2 ಮತ್ತೆ 3. ನೆಕ್ಸ್ಟ್ 2 ಬಂದ್ರಿ 2 ಬಂತು ಎಷ್ಟು ಡೇಟ್ 28. ರಿಮೈನಿಂಗ್ ಎಷ್ಟು ಮಂತ್ ಕೌಂಟ್ ಮಾಡ್ಕೊಂಬಾರ್ದು, ಕಂಪ್ಲೀಟ್ ಆಗಿದೆ. ಫೆಬ್ರವರಿ 28 ಅಷ್ಟೇ ಬರೋದು. ಎಷ್ಟು ಬರುತ್ತೆ 3. 1 ಮಂತ್ ಬರುತ್ತೆ. ಓನ್ಲಿ ಕ್ಯಾನ್ ರೈಟ್ ಹಿಯರ್ 1. Then you can multiply this 4000 into 12 how much 48000. 6000 into 7 42,000. Next 6000 into 7 40,000. 2000 into 6 2000 into 3 6000. ಆಮೇಲೆ ಏನು ಮಾಡಬೇಕು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ 97,000 ಬರುತ್ತೆ. ಆಮೇಲೆ ಇಲ್ಲಿ ಬರೀಬೇಕು ನೀವು ಇಂಟ್ರೆಸ್ಟ್ IOD ಬರೆದಿದ್ದೀನಿ, ಯಾಕಂದ್ರೆ ನಿಮ್ಗೆ ನೋಡಿ ಬರ್ಸಿದ್ದೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಮಾಡಿಕೊಂಡ್ರೆ ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಹೌ ಮಚ್ ಇಸ್ ಟೋಟಲ್ ಪ್ರಾಡಕ್ಟ್ 97,000 ಇಂಟು ಪರ್ಸೆಂಟೇಜ್ ಎಷ್ಟಿದೆ 8%. 8 ಡಿವೈಡಿಂಗ್ ಬೈ 100 ಇಂಟು 1 ಡಿವೈಡಿಂಗ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಮೂಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 646.66 ಬರುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. Remain simple, easiest way. You can write here the date of drawings as it is. Okay. Then drawing sum you can write here drawing sum. Then you can calculate outstanding months. ಅಂದ್ರೆ 1ನೇ ತಾರೀಕು ಬಂತಾ ಆ ಮಂತ್ ಕೌಂಟ್ ಮಾಡ್ಕೊಳ್ಳಿ, 31st ಬಂತಾ ಆ ಮಂತ್ ಬಿಟ್ಟು ರಿಮೈನಿಂಗ್ ಮಂತ್ಸ್ ನ ಕೌಂಟ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಸಿಂಪಲ್. ಇದಕ್ಕೆ 6 months. I hope you are understanding this problem. Let me discuss about another problem. Same to same ಈ ಪ್ರಾಬ್ಲಮ್ ಆಗಿದ ತಕ್ಷಣ ನಾನು ನಿಮಗೆ ಒಂದು ಹೋಮ್ ವರ್ಕ್ ಅನ್ನು ಕೊಡ್ತೀನಿ. Next, X has withdrawn question ಇದು withdrawn the following ಅಂತ ಕೊಟ್ಟಿರ್ತಾರೆ. ಸಿಂಪಲ್ ಲೆಕ್ಕ ಇದು. ಸೆಕೆಂಡ್ ಇವಾಗ ನೋಡ್ಕೊಳ್ಳಿ, ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದ್ರೆ ₹1000 ಆನ್ 1/6/2019. ನೆಕ್ಸ್ಟ್ ₹2000 ಆನ್ 1/9/2019. Next ₹1000 on 31/12/2019. Next ₹3000 on 31/3/2020. Okay na? See, charge interest at 9% per annum. 9% per annum. ಈ ತರ ಕ್ವಶನ್ ಕೊಟ್ಟಿರ್ತಾರೆ. ಈ ತರ ಕ್ವಶನ್ ಕೊಟ್ಟಾಗ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಸರ್ ಅಂತಂದ್ರೆ ನೋಡಿ, ಈ ಕಡೆ ಇದು ಸೊಲ್ಯೂಷನ್ ಇಲ್ಲಿ ಬರ್ಕೊಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಎಕ್ಸ್ ಅಂತ ಹೆಡ್ಡಿಂಗ್ ಹಾಕೊಂಡ್ಲೇಬೇಕು. ಇಲ್ಲಿ ಏನು ತಗೊಬೇಕು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆದ್ಮೇಲೆ ಬರೀಬೇಕು. ಇದು ಇಷ್ಟು ಕ್ವಶನ್ ಕೊಟ್ಟಿರ್ತಾರೆ. ಇದೇ ತರ ಏನೇ ಕೊಟ್ಟಿರಲಿ ನಿಮಗೆ ಡೇಟಾ ಆಫ್ ಡ್ರಾಯಿಂಗ್ಸ್ ಅಮೌಂಟ್ ಮತ್ತೆ
ಪರ್ಸೆಂಟೇಜ್ ಇಷ್ಟೇ ನೋಡ್ಕೊಬೇಕು. ಇಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್, ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲೇನು ಬರುತ್ತೆ, ಡ್ರಾಯಿಂಗ್ಸ್ ಅಮೌಂಟ್, ಡ್ರಾಯಿಂಗ್ಸ್ ಅಮೌಂಟ್. ನೆಕ್ಸ್ಟ್ ಇಲ್ಲೇನು ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಪ್ರಾಡಕ್ಟ್ ಎಷ್ಟಿದೆ, ಹೌ ಮಚ್ ಆಫ್ ದಿ ಪ್ರಾಡಕ್ಟ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇದು ಲಾಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಎಲ್ಲ ನೀವೇ ಮಾಡಬೇಕಾಗುತ್ತೆ. ಸೇ ಡ್ರಾಯಿಂಗ್ಸ್ ಫಸ್ಟ್ ಇರೋದೇನು, ಡೇಟ್ ಆಫ್ ಡ್ರಾಯಿಂಗ್ಸ್. ಡೇಟ್ ಇಲ್ಲಿ ಕೊಟ್ಟಿದ್ರಲ್ಲ, ಆಸ್ ಇಟ್ ಇಸ್ ಬರ್ಕೊಳ್ಳಿ. 1/6/2019. ನೆಕ್ಸ್ಟ್ 1/9/2019. ನೆಕ್ಸ್ಟ್ 31/12/2019. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 31/3/2020. ಯಾಕಂದ್ರೆ ನೆಕ್ಸ್ಟ್ ಇಯರ್ 31/3 ಬರುತ್ತೆ ಫೈನಾನ್ಷಿಯಲ್ ಎಂಡಿಂಗ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, 1000 ಫಸ್ಟ್ ಇಯರ್ ಸೆಕೆಂಡ್ ಮಂತ್ ಎಷ್ಟು, 2000, 1000. ನೆಕ್ಸ್ಟ್ 3000. Now we are calculating the outstanding months. How to calculate the outstanding months? That is one of the most important topic. Say ನಾನು ಹೇಳಿದೆ ಇಲ್ಲಿ 6 ಕೊಟ್ಟಿದ್ದಾರಲ್ವಾ, ಇವಾಗ 6 ಇಂದ 3 ವರೆಗೂ ಹಾಕೊಬೇಕು. 6, 7, 8, 9, 10, 11, 12, 1, 2 ಮತ್ತೆ 3. ಸೇ 6 ಒಂದನೇ ತಾರೀಕು ಈ ಮಂತ್ ಕೌಂಟ್ ಮಾಡ್ಕೊಬೇಕು. ಎಷ್ಟು ಮಂತ್ ಬರುತ್ತೆ ನೋಡ್ಕೊಬೇಕು. 1, 2, 3, 4, 5, 6, 7, 8, 9, 10. ಎಷ್ಟು ಮಂತ್ ಬರುತ್ತೆ, 10 ಅಂತ ಬರೀಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಆಮೇಲೆ 9th ಇದೆ. 9 ಎಷ್ಟಿದೆ ಇಲ್ಲಿ, ಎಷ್ಟನೇ ತಾರೀಕು ಇದೆ, 1ನೇ ತಾರೀಕು ಅಲ್ವಾ, ಅದಕ್ಕೆ ಈ ಮಂತ್ ಕೌಂಟ್ ಮಾಡ್ಕೊಬೇಕು. 1, 2, 3, 4, 5, 6, 7. ಎಷ್ಟು ಮಂತ್ ಬರುತ್ತೆ, 7. ನೆಕ್ಸ್ಟ್ 12 ಬಂದ್ವಿ. 12 ಎಷ್ಟನೇ ತಾರೀಕು ಇರೋದು, ಇದು 31st. ಈ ಮಂತ್ ಬಿಟ್ಟು 1, 2 ಮತ್ತೆ 3. ಎಷ್ಟು ಮಂತ್ಸ್, 3. ನೆಕ್ಸ್ಟ್ 31st 3 ಬಂದ್ರು. 3 ಇಲ್ಲಿದೆ ಅಲ್ವಾ, 31st ಇದೆ, ಅದಕ್ಕೆ ಈ ಮಂತ್ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಯಾವ ಮಂತ್ಸ್ ಇಲ್ಲ. ಫೈನಾನ್ಷಿಯಲ್ ಎಂಡ್ ಆಗೋದು 31st 3ಗೆನೆ, ಅದಕ್ಕೆ 3 ಮಾತ್ರ ಹಾಕೊಬೇಕು. ಎಷ್ಟು ಬರುತ್ತೆ, 0. ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿ. 1000 into 10 ಎಷ್ಟಾಗುತ್ತೆ, 10,000. ನೆಕ್ಸ್ಟ್ 2000 into 7 ಎಷ್ಟು ಬರುತ್ತೆ, 14,000. ನೆಕ್ಸ್ಟ್ 1000 into 3 ಎಷ್ಟು ಬರುತ್ತೆ, 3,000. 3000 into 0 0 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಕೊಬೇಕು, ಟೋಟಲ್ ಮಾಡ್ಕೊಬೇಕು. ಟೋಟಲ್ ಪ್ರಾಡಕ್ಟ್ ಮಾತ್ರ ನಮ್ಗೆ ಟೋಟಲ್ ಮಾಡ್ಕೊಬೇಕು. ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 27,000 ಬರುತ್ತೆ. ಗೊತ್ತಾಯ್ತಾ? Say so many of students got 100 out of 100 in my subject. So that's why I will tell you the how to write the examination. ನಿಮ್ಗೆ ಹೆಡ್ಡಿಂಗ್ ಬರೀಬೇಕು, ನಾನು ಹೆಡ್ಡಿಂಗ್ ಬರ್ತಿಲ್ಲ ಆದ್ರೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಅಲ್ಲಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಎಕ್ಸ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಬರೀಬೇಕು. ಶಾರ್ಟ್ ಕಟ್ಸ್ ಎಲ್ಲೂ ಯೂಸ್ ಮಾಡಬೇಡಿ ದಯವಿಟ್ಟು ಪ್ಲೀಸ್. ನಾನು ಇಲ್ಲಿ ಡ್ಯೂ ಟು ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಿಂಪ್ಲಿಫಿಕೇಶನ್ ಅರ್ಥ ಆಗಲಿ ಅಂತ ಹೇಳಿ ನಿಮ್ಗೆ ಬರ್ತಿದ್ದೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು, ತುಂಬಾ ಈಸಿಯಾಗಿ ನೋಡಿ ಇಲ್ಲಿ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. 1/12. Say here total product is equal to, how much of the total product here, 27,000 into rate, how much of the rate here, 9 dividing by 100 into 1/12. ಈ ತರ ಮಾಡಬೇಕು. ಸೇ ಸಿಂಪ್ಲಿಫಿಕೇಶನ್ ಆ ತರ ಮಾಡಬೇಕು.
27,000 ಕ್ಯಾಲ್ಕುಲೇಟರ್ ನೀವೇ ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ನೀವು ಕ್ಯಾಲ್ಕುಲೇಟರ್ ಮಾಡಬೇಕು. ಫಸ್ಟ್ ಇಲ್ಲಿ ಎಷ್ಟಿದೆ 27,000 ಕ್ಯಾಲ್ಕುಲೇಟರ್ ತಗೊಳ್ಳಿ ಇಂಟು ಎಷ್ಟು ಪರ್ಸೆಂಟ್ ಇದು 9, ಫಸ್ಟ್ 9 ನೋಡಿರಿ, ಆಮೇಲೆ ಡಿವೈಡಿಂಗ್ ಬೈ 100, ಆಮೇಲೆ ಏನಿದೆ ಇದು ಇಂಟು 1 ಡಿವೈಡಿಂಗ್ ಬೈ 12 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಆನ್ಸರ್ 202.5. ಇಂಟ್ರೆಸ್ಟ್ ಆನ್ ಬ್ರಾಂಚ್ ಆಫ್ ಮಿಸ್ಟರ್ ಎಕ್ಸ್ ಈಸ್ ಈಕ್ವಲ್ ಟು 205. ಈ ತರ ಬರೆದ್ರೆ ನಿಮ್ಗೆ ಎಲ್ಲೂ ಮಾರ್ಕ್ಸ್ ಕಟ್ ಮಾಡಲ್ಲ, ಇದು 100% ಕ್ವಶನ್ ಇದು. ಓಕೆ ನೋಡಿ, ಇನ್ನೊಂದು ಇವತ್ತು ನಾನು ಪ್ರಾಬ್ಲಮ್ಸ್ ಕೊಡ್ತೀನಿ, 6 ಪ್ರಾಬ್ಲಮ್ಸ್, ಅದೆಲ್ಲರೂ ಅಷ್ಟೇ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು. ಯಾರು ಬರಲ್ವೋ ಯಾರಿಗೆ ಅರ್ಥ ಆಗಿರಲ್ವೋ ದಯವಿಟ್ಟು ಹೇಳಿ, ನಿಮ್ಮ ಪೇರೆಂಟ್ಸ್ ಇದ್ದಾಗ ನನಗೆ ಕಾಲ್ ಮಾಡಿ, ಅದನ್ನ ವಿಡಿಯೋ ಕಾಲ್ ಮಾಡಿ, ಬೇಕಾದ್ರೆ ನಾನು ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಭಯ ಬೀಳಬೇಡಿ, 100% ನೀವು ಹೇಳ್ತಿದ್ದೀರಾ, ಒಳ್ಳೆ ಸ್ಟೂಡೆಂಟ್. ಆಸ್ ವಿ ಕಂಪೇರ್ ಟು ಫಸ್ಟ್ ಪಿ ಸಿ, ಸೆಕೆಂಡ್ ಪಿ ಸಿ ಇಸ್ ದ ಒನ್ ಆಫ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ಅರ್ಥ ಆಗ್ತಾ ಇದೆಯಾ? ಈಸಿ ಅಂದ್ರೆ ಈ ಸೆಕೆಂಡ್ ಪಿ ಸಿಯಲ್ಲಿ ಇನ್ನೂ ಸ್ಕೋರ್ ಚೆನ್ನಾಗಿ ಮಾಡ್ಬೋದು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಕೌಂಟೆನ್ಸಿ ಅಂದ್ರೆ ಇಷ್ಟು ಈಸಿನ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ತುಂಬಾ ಸಿಂಪಲ್ ನೋಡಿ. ಡೇಟ್ ಆಫ್ ಡ್ರಾಯಿಂಗ್ ಅಮೌಂಟ್ ಎಷ್ಟು ಮಂತ್ಸ್ ಅಂದ್ರೆ 31st ಅಲ್ಲಿ ಅಮೌಂಟ್ ಬಿಟ್ಬಿಡಿ, 31st ಇದೆ 1 ಇದ್ರೆ ಆ ಮಂತ್ ಕೌಂಟ್ ಮಾಡ್ಕೊಳ್ಳಿ, ಅಷ್ಟೇ, ಎರಡೇ ಡಿಫ್ರೆನ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಟೋಟಲ್ ಕೋಟ್ ರೇಟ್ ಇಂಟು 1/12 ಇಷ್ಟು ಮಾಡಿದ್ರೆ ಸಾಕು. ಓಕೆನಾ? ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಮತ್ತೆ ರೀಅಡ್ಮಿಷನ್ ಆಗಬೇಕು ಬೇಗ, ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದೆ, ರೀಅಡ್ಮಿಷನ್ ಆಗುವಂಥವ್ರು ಆಗಿ ಪ್ಲೀಸ್ ದಯವಿಟ್ಟು ಸ್ಟೂಡೆಂಟ್ಸ್. See, you are not understanding means you can call me. I will explain how to do the problem. Otherwise it is very difficult to do the problems. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.